ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಧಮಕಿ ಹಾಕಿರುವ ಹೊರಗುತ್ತಿಗೆ ನೌಕರರ ಗುರುಸ್ವಾಮಿಯನ್ನ ಸೇವೆಯಿಂದ ವಜಾಗೊಳಿಸಿ ಎಂದು ಡಿಎಸ್ಎಸ್ ಪ್ರತಿಭಟನೆ. ಯಳಂದೂರು ಪಟ್ಟಣದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಮುಂದೆ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಹೊರಗುತ್ತಿಗೆ ನೌಕರ ಗುರುಸ್ವಾಮಿಯನ್ನ ಸೇವೆಯಿಂದ ವಜಾ ಮಾಡಿ ಅಧಿಕಾರಿಯ ಮೇಲೆ ಧಮಕಿ ಹಾಕುತ್ತಿರುವ ಗುರುಸ್ವಾಮಿ ಮೇಲೆ ಪ್ರಕರಣ ದಾಖಲಿಸಿ ಎಂದು ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಯರಿಯೂರು ರಾಜಣ್ಣ ಅವರು ಮಾತನಾಡಿ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಸುಮಾರು 10 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿ ಎಂಬುವವನು ಇಲಾಖೆಯ ಕೆಲವು ಕಡತಗಳ ಮಾಹಿತಿಯನ್ನು ಕೆಲವು ಸಂಘಟನೆಯ ಮುಖಂಡರಿಗೆ ನೀಡುತ್ತಿದ್ದು ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಯಳಂದೂರು ತಾಲೂಕುರವರು ದಿನಾಂಕ 20/12/2023 ಆಯುಕ್ತರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರನ್ನು ಸಲ್ಲಿಸಿರುತ್ತಾರೆ. ಈ ದೂರಿನ ಅನ್ವಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಾಮರಾಜನಗರ ಅವರಿಗೆ ಆತನ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. ತದನಂತರ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಾಮರಾಜನಗರವರು ನೌಕರ ಗುರುಸ್ವಾಮಿ ಮೇಲೆ ಅವ್ಯವಹಾರದ ಆರೋಪವಿದ್ದು ವಜಾ ಮಾಡುವಂತೆ ಮತ್ತು ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಯಳಂದೂರು ತಾಲೂಕು ಸಹಾಯಕ ನಿರ್ದೇಶಕರಿಗೆ ಸೂಚಿಸಿರುತ್ತಾರೆ. ಅದರಂತೆ ಸಹಾಯಕ ನಿರ್ದೇಶಕರು ವಿಚಾರಣೆ ನಡೆಸಿ ಇವರ ಸೇವೆ ಇಲಾಖೆಗೆ ಅಗತ್ಯವಿಲ್ಲದಿರುವುದರಿಂದ ಸದರಿ ಹೊರ ಸಂಪನ್ಮೂಲ ನೌಕರರನ್ನ ಸೇವೆಯಿಂದ ರದ್ದುಪಡಿಸುವಂತೆ ಹೊರಗುತ್ತಿಗೆ ಏಜೆನ್ಸಿಗೆ ಕೋರಿರುತ್ತಾರೆ. ಕಾಂತಿ ಏಜೆನ್ಸಿ ನೆಟ್ವರ್ಕ್ಸ್ ಮೈಸೂರವರು ಗುರುಸ್ವಾಮಿ ಡಾಟಾ ಎಂಟ್ರಿ ಆಪರೇಟರ್ ಇವರ ಸೇವೆಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ವಜಾಗೊಳಿಸಲಾಗಿದೆ ಎಂದು ಈ ನೌಕರನಿಗೆ ತಿಳಿಸಿರುತ್ತಾರೆ. ಆದರೂ ಸಹ ಈ ವ್ಯಕ್ತಿ ಕಚೇರಿಗೆ ಬಂದು ಅಲ್ಲಿನ ಅಧಿಕಾರಿಯ ಮೇಲೆ ಧಮಕಿ ಹಾಕಿ ಕಚೇರಿಯಲ್ಲಿಯೇ ಇದ್ದುಕೊಂಡು ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಕಾರ್ಯಕರ್ತರ ಜೊತೆಗೂಡಿ ಕಚೇರಿಯ ಮುಂದೆ ಧರಣಿ ನಡೆಸಿ ಅಲ್ಲೂ ಸಹ ಉಪನಿರ್ದೇಶಕರ ಸಮ್ಮುಖದಲ್ಲಿಯೇ ಅವರನ್ನ ಬೈದು ಅವರ ಮೇಲೆ ಕೆಟ್ಟದಾಗಿ ಮಾತನಾಡಿ, ನೀನು ನನ್ನನ್ನು ಕೆಲಸದಿಂದ ತೆಗೆಸಿದರೆ ನಿನ್ನನ್ನು ಆಯ್ಕೊಂಡು ತಿನ್ನುವ ಹಾಗೆ ಮಾಡ್ತೇನೆ ಎಂದು ಧಮಕಿ ಹಾಕಿರುವುದನ್ನು ಖುದ್ದು ಸಹಾಯಕ ನಿರ್ದೇಶಕರೇ ಪತ್ರಿಕೆ ಮತ್ತು ಉಪನಿರ್ದೇಶಕರ ಮುಂದೆ ಹೇಳಿರ್ತಾರೆ. ಈತ ಕೆಲಸಕ್ಕೆ ಸೇರಿದ ದಿನದಿಂದ ಒಂದಲ್ಲ ಒಂದು ಕಿರುಕುಳವನ್ನು ವಾರ್ಡನ್ಗಳಿಗೆ ಮತ್ತು ಅಲ್ಲಿನ ನೌಕರರುಗಳಿಗೆ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿರ್ತಾನೆ. ಅದಲ್ಲದೆ ಇಲಾಖೆಯ ಕೆಲವು ಕಡತಗಳನ್ನು ಸಾರ್ವಜನಿಕರಿಗೆ ಕದ್ದು ಮುಚ್ಚಿಕೊಟ್ಟಿರ್ತಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಭ್ರಷ್ಟಾಚಾರ ವೇದಿಕೆಯ ಕಾರ್ಯಕರ್ತರು ಅಧಿಕಾರಿಗಳನ್ನ ಹೆದರಿಸಿ ಪುನರ್ ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಡ ಹೇರಿರುತ್ತಾರೆ. ಈತನನ್ನ ಮತ್ತೆ ಮರು ನೇಮಕಾತಿ ಮಾಡಿಕೊಂಡರೆ ಸಮಾಜ ಕಲ್ಯಾಣ ಇಲಾಖೆಯ ದಾಖಲೆಗಳನ್ನ ಇನ್ನೂ ಕದ್ದು ಮುಚ್ಚಿಕೊಡುವ ಸಂಭವ ಇರುವುದರಿಂದ ಈ ಕೂಡಲೇ ಈತನನ್ನ ಸೇವೆಗೆ ತೆಗೆದುಕೊಳ್ಳಬಾರದೆಂದು ಹಾಗೂ ಈತನ ಮೇಲೆ ಇಲಾಖೆ ವತಿಯಿಂದ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಂತರ ಚಾಮರಾಜನಗರ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನರವರು ಪ್ರತಿಭಟನೆ ಸ್ಥಳಕ್ಕೆ ಬಂದು ಮನವಿಯನ್ನು ಸ್ವೀಕರಿಸಿದರು. ಕೆಲಸದಿಂದ ವಜಾ ಮಾಡಿರುವ ಹೊರಗುತ್ತಿಗೆ ನೌಕರರ ಗುರುಸ್ವಾಮಿಯನ್ನ ಕಚೇರಿಯಿಂದ ಹೊರ ಕಳಿಸಲು ಹೋದಾಗ ನಾನು ಹೋಗುವುದಿಲ್ಲ ಎಂದು ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಸಿದರು. ನಂತರ ಸಹಾಯಕ ನಿರ್ದೇಶಕ ರಾಜೇಶ್ ರವರನ್ನ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡುವಂತೆ ಹೇಳಿದರು. ರಾಜೇಶ್ ರವರು ದೂರನ್ನ ನೀಡಲು ಠಾಣೆಗೆ ಹೋದಾಗ ಪೊಲೀಸ್ ಇಲಾಖೆ ಮುಂದೆ ಹೊರಗುತ್ತಿಗೆ ನೌಕರರ ಗುರುಸ್ವಾಮಿ ಬಂದು ನಾನು ಇನ್ನು ಮುಂದೆ ಕಚೇರಿಗೆ ಹೋಗುವುದಿಲ್ಲ ಎಂದು ಹೇಳಿಕೆ ನೀಡಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿರುತ್ತಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಕಂದಳಿ ನಾರಾಯಣ್, ದಲಿತ ಸಂಘರ್ಷ ಸಮಿತಿಯ ಯಳಂದೂರು ತಾಲೂಕು ಸಂಚಾಲಕರಾದ ಗನಿಗನೂರು ಚಂದ್ರಶೇಖರ್, ಚಾಮರಾಜನಗರ ತಾಲೂಕು ಸಂಚಾಲಕರಾದ ಗೂಳಿಪುರ ಅನಿಲ್ ಕುಮಾರ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇವೆ ಜಿಲ್ಲಾಧ್ಯಕ್ಷ ದುಗ್ಗಹಟ್ಟಿ ಮಾದೇಶ, ಕೇಸ್ತೂರು ಶಾಂತರಾಜು, ಗೌಡಳಿ ರಾಜೇಶ್, ವಿಶ್ವ ಮಲ್ಲರಾಜು ಮೂರ್ತಿ, ಸಿದ್ದರಾಜು ಹೊನ್ನೂರು, ವರದರಾಜು, ಪುನೀತ್, ರಘು ಹಾಗೂ ಮುಂತಾದವರು ಭಾಗವಹಿಸಿದರು. ಈ ಆಫೀಸಿಗೆ ನೀನು ಸಂಬಂಧ ಇಲ್ಲ, ನೀನು ಔಟ್ಸೋರ್ಸ್ ಇಂದ ತೆಗೆದಾಕಾಗಲಿಲ್ಲ, 2 ತಿಂಗಳಾಯ್ತು. ಈ ಆಫೀಸಲ್ಲಿ ನಿನಗೆ ಯಾವ ಕೆಲಸನೂ ಇಲ್ಲ. ಇಲ್ಲಿ ಬಂದು ದಬ್ಬಾಳಿಕೆ ಮಾಡಿ ಕುತ್ಕೊಂತೀಯ. ಹಂಗಲ್ಲ ಅಧಿಕಾರಿಗೆ ಎದುರಿಸ್ತೇನೆ ಇಲ್ಲೇ. ಆಯ್ತು, ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಗೌರವದಿಂದ ಹೊರಟು ಹೋಗ್ಬೇಕು. ಗೌರವದಿಂದ ಹೊರಗಡೆ ಹೋಗ್ಬೇಕಷ್ಟೇ. ಅಲ್ಲ ಸರ್, ನಾನು ಏನ್ ಮಾಡಿದೀನಿ ಸರ್? ನಾನು ಅದೆಲ್ಲ ಮಾತಾಡಕ್ಕಲ್ಲಪ್ಪ. ನೀನ್ ನೌಕರನೇ ಅಲ್ಲಾದ್ರೂ ನೀನ್ ಈ ಕಚೇರಿಗೆ ಸಂಬಂಧನೇ ಇಲ್ಲ. ಸರ್ ಫಾರ್ಮಾಲಿಟೀಸ್ ಮಾಡಿ ಬನ್ನಿ ಸರ್. ನೀವೇನ್ ಸರ್ ರಿಕ್ವೆಸ್ಟ್ ಮಾಡ್ತಿರೋದು? ಫಾರ್ಮಾಲಿಟೀಸ್ ಮಾಡಿ ಸರ್.